ಸ್ವಾಮಿ, ನಾನು ನನ್ನ ಗಂಡನ ಹತ್ರ ಒಂದಷ್ಟು ಸತ್ಯಗಳನ್ನ ಕೇಳ್ಬೇಕು. ಕೇಳಿ. ಮನೋಜ್, ನಿಮ್ ಹತ್ರ ನಾನೇ ಕಲ್ಯಾಣಿ ಅಂತ ಹೇಳಿದೀನಲ್ವಾ? ಅದು ಹೇಳಿದೀವಾ ಇಲ್ವಾ? ಅದು ಹೇಳಿದೆ. ಅದು ಯಾವಾಗ ಅಂದ್ರೆ ಮುಗೀತಲ್ಲ. ಏನ್ರಿ ಕೃಷ್ಣ, 50ನೇ ಕೇಸು ಡಮಾರ ನಿಮ್ದು? ಇಲ್ಲ ಮಹಾಸ್ವಾಮಿ, ಇವಳು ದೆವ್ವ ಆತ್ಮ ಇವಳ ಮೇಲೆ ನೋಡಿ, ಹಾಗೆಲ್ಲ ಹೆಂಡತಿನ ದೆವ್ವ ಆತ್ಮ ಅಂತ ಕರಿಬಾರ್ದು. ಅಲ್ಲ ಸ್ವಾಮಿ, ಇವಳು ದೆವ್ವ, ಅದೇ ಕಲ್ಯಾಣಿ ದೆವ್ವ. ನಿಮ್ಮಮ್ಮ ಹೇಳ್ಕೊಟ್ಟಿದ್ದನ್ನ ಹೇಳೋ ಪ್ರಯತ್ನ ಮಾಡ್ಬೇಡಿ. ಯಾಕೆ ತಗ್ಗುತ್ತಾ ಇದ್ದೀರಾ ಮನೋಜ್? ಅಯ್ಯಯ್ಯೋ. ಸರಿ, ಕ್ರಿಶ್ ಮಾರ್ಕ್ಸ್ ಕಾರ್ಡ್ಗೆ ನೀವ್ ಯಾಕೆ ಸೈನ್ ಮಾಡಿದ್ದು? ಅವನು ನನ್ನ ಡ್ಯಾಡಿ ಅಂತ ಕರೀಲಿ ಅಂತ ನೀವೇ ತಾನೇ ಹೇಳಿದ್ದು. ಅದು ದೆವ್ವ ಬಂದು ನಿನ್ ಮೈಯಲ್ಲಿ. ಏನ್ ಮನೋಜ್, ಏನ್ ಹೇಳ್ತಾ ಇದ್ದೀರಾ? ಒಂದೇ ಉತ್ತರ ಕೊಡಿ. ನಾನು ಕಲ್ಯಾಣಿ ಅಂತ ನಿಮಗ್ ಹೇಳಿದಿನಾ ಇಲ್ವಾ? ಕ್ರಿಶ್ ನನ್ನ ಮಗ ಅಂತ ನಿಮಗ್ ಹೇಳಿದಿನಾ ಇಲ್ವಾ? ಅದು ಹೇಳಿದಿನಾ ಇಲ್ವಾ? ಲೊಟ್ಟೆ ತಡಿಯ, ನೀನ್ ಹೇಳಿರೋದು ನಿಜ. ಆದ್ರೆ ಗೀದ್ರೆಲ್ಲ ಏನೂ ಇಲ್ಲ. ನೋಡಿದ್ರ ಮಹಾಸ್ವಾಮಿ, ನಾನು ಎಲ್ಲಾ ಸತ್ಯಗಳನ್ನ ಮೊದ್ಲೇ ಹೇಳಿದ್ದೆ. ನಮ್ಮತ್ತೆ ವರದಕ್ಷಿಣೆಗೆ ಆಸೆ ಪಟ್ಟು ಇಷ್ಟೆಲ್ಲ ಮಾಡಿದ್ದಾರೆ. ಇದು ಒಂದು ಹಿಯರಿಂಗ್ ಮುಗಿಯೋದಲ್ಲ, ಕಾಲಾವಕಾಶ ತಗೊಳ್ಳಿ. ದ ಕೋರ್ಟ್ ಈಸ್ ಅಡ್ಜರ್ನ್. ಕೈ ಉಜ್ಜ. ನಿಮ್ ಹತ್ರ ನಾನೇ ಕಲ್ಯಾಣಿ ಅಂತ ಹೇಳಿದಿನಲ್ವಾ? ಹೇಳಿದೆ. ಅಯ್ಯೋ ನಿನ್ ನಾಲ್ಗೆ ಸೇತೋಗೇನು ಅಂತ ಉಟ್ಬಿಡ್ತೀಯೋ? ಏನು ಅಂತ ಉಟ್ಬಿಡ್ತೀಯೋ? ಅಲ್ಲ, ನೀನ್ ನಿಜವಾಗ್ಲೂ 5 ಡಿಗ್ರಿ ಓದಿದ್ಯಾ ಅಥವಾ ದುಡ್ಡು ಕೊಟ್ಟು ಡಿಗ್ರಿ ತಗೊಂಡೇನೋ? ಏನ್ ಮಾಡ್ತಾ ಇದೀನಿ? ನಿಮ್ಗೆ ಬನ್ನಿ ಈ ಕಡೆ ಬಂದ್ರಿ ನೀವು. ನಾನು ಇವತ್ತು ತೋರ್ಸು ಏಟಿಗೆ ಕೂತಿರೋ ನೊರೆ ಹಾಲೆಲ್ಲ ಬರೀ ಆಚೆಗೆ ಬಂದ್ಬಿಡ್ಬೇಕು. ಬನ್ನಿ ಈ ಕಡೆ. ಬಿಡಿ, ಬಿಸಿ ಬಿಡಿ. ಯಾಕೆ ಈ ತರ ಒಳ್ಳೆ ಹುಚ್ಚಿಡ್ದಂತ ಆಡ್ತಾ ಇದ್ದಿಲ್ಲ? ಯಾಕೆ? ಚಿರಿದಿಲ್ಲ ರೀ, ಹುಚ್ಚಿಡಿಸ್ತಿದ್ದ ನೀವು ನನಗೆ. ಹುಚ್ಚಿಡಿಸ್ತಾ ಇದ್ದಾರೆ. ಅಲ್ಲಿ ನೋಡ್ರಿ, ಅವ್ನ್ ಮುಖ ನೋಡ್ರಿ, ಗರ್ವ ನಿಂತಿದ್ದಾನೆ. ಮಮ್ಮಿ ನಾನು ಏನ್ ಮಾಡಿದೆ ಮಮ್ಮಿ? ಬಿಟ್ಟ ಬೊಂಗ ಸಿಗದಾಕ್ಬಿಡ್ತೀನಿ. ಸತ್ಯ ಹೇಳು, ಆ ರೋಹಿಣಿ ಕಲ್ಯಾಣಿ ಅಂತ ನಿನಗ್ ಮೊದ್ಲೇ ಹೇಳಿದ್ಲೇನೋ? ಬಿಡೋ. ಮನುಜ, ನಿಮ್ಮಮ್ಮ ಕೇಳ್ತಾರ ಕಣೋ, ಬಾಯ್ ಬಿಡೋ. ನೋ ಮಮ್ಮಿ. ಅಯ್ಯೋ ಅವ್ನ್ ಇಂಗ್ಲಿಷಿಗೆ ನನ್ ಸ್ಲಿಪ್ಪರ್ ಹಾಕ, ನೆತ್ತಿ ಕನ್ನಡದಲ್ಲಿ ಬೋಗ, ಮುಖದ ಹಂಗೆ ಬೆಳೆ ಕಾಯಿಸ್ಬಿಡ್ತು. ಹಾಳಾದವನೇ. ಸ್ವಲ್ಪ ಸುಮ್ಮನೆ ಹಾಳಾದವನೇ. ಅದೇನ್ ಅವ ಅಂತಾರ ನಾವು ಬೋಳ. ಇವನಿಗೆಲ್ಲಾ ಸತ್ಯನ ಮುಂಚೆನೆ ಗೊತ್ತಿತ್ತು ಅನ್ಸುತ್ತೆ ಸಕ್ರೆ. ನಮ್ಮ ಹತ್ರ ಮುಚ್ಚಿಟ್ಟಿದ್ದಾನೆ ಅಷ್ಟೇ. ಪ್ರಾಮಿಸ್ ಇಲ್ಲ ಕಣೋ. ಮತ್ ಕೋರ್ಟ್ ಅಲ್ಲಿ ಯಾಕೋ ಎಲ್ಲ ಗೊತ್ತಿತ್ತು ಅಂತ ಹೇಳಿದ್ ನೀನು? ಲೇ ಅಪ್ಪಿ, ಅವಳನ್ನ ಟ್ರ್ಯಾಪ್ ಮಾಡ್ಬಿಡ್ಲು ಕಣೋ. ಅದು ಏನಪ್ಪಾ ಅಂತಂದ್ರ. ಅಯ್ಯೋ ಹೇಳ್ರಿ. ತಡಿಯಮ್ಮ, ನೀನು ಒಳ್ಳೆ ನೀನು ಮೈಕಮ್ಮ. ಸ್ವಲ್ಪ ಸುಧಾರಿಸ್ಕೊಳ್ಳೋದ್ ಬೇಡವಾ? ಅವನು ಮನೆಗೆ ಇವನ್ ಬಂದಿದ್ನಲ್ಲ, ಇವನು ಅದ್ಯಾರು ಪಿಲ್ಟು ಬಂದಿದ್ನಲ್ಲ, ಅವನುನ ನೀನು ಮಗ ಅಂತ ಒಪ್ಕೋ, ಮಾರ್ಕ್ಸ್ ಕಾರ್ಡ್ಗೆ ಸೈನ್ ಮಾಡು ಅಂತ ಹೆದರಿಸಕ್ಕೆ ಅವಳ ಮೇಲೆ ಕಲ್ಯಾಣಿ ದೆವ್ವ ಬಂದಿದ್ದಾಳೆ ಅಂತ ನಾಟಕ ಮಾಡ್ಬಿಟ್ಲು. ದೆವ್ವನ? ಕಲ್ಯಾಣಿ ದೆವ್ವ? ಲೋ ಬಂಗಾರ, ಅದನ್ನ ನೀನ್ ನಂಬ್ಬಿಟ್ಯೋನೋ? ಪರ್ಫಾರ್ಮೆನ್ಸ್ ಕಣೋ. ಅದನ್ನೇನಾದ್ರೂ ಸ್ಟೀಫನ್ ಸ್ಪಿಲ್ಬರ್ಗ್ ನೋಡ್ಬಿಟ್ಟಿದ್ರೆ ಅವಳಿಗೆ ಆಸ್ಕರ್ ಅವಾರ್ಡ್ ಕೊಟ್ಬಿಟ್ಟಿರೋರು ಕಣೋ. ಹೌದು ರೀ, ಇವ್ರನ್ನ ನಂಬ್ಸೋದಕ್ಕೆ ಅವಳೇ ಸುಳ್ಳು ಹೇಳಿದಾಳೆ. ಮೀನಮ್ಮ, ಅವಾಗೆಲ್ಲ ನಾನು ಕಲ್ಯಾಣಿ ಅಂತ ಹೆದರಿಸ್ತಾ ಇದ್ದಳು. ಈಗ ಅದನ್ನೇ ಬಂಡವಾಳ ಮಾಡ್ಕೊಂಡು ನನ್ನ ಆಟ ಆಡಿಸ್ತಿದ್ದಾಳೆ. ಅಯ್ಯೋ ಕರ್ಮವೇ. ಇವತ್ತು ಡೈವರ್ಸ್ ಸಿಕ್ಬಿಡುತ್ತೆ. ನಾಳೆನೋ ನಾಡಿದ್ದು ಹೊಸ ರೇಷ್ಮೆ ಸೀರೆ ಉಟ್ಕೊಂಡು ನಿನಗ್ ಮದ್ವೆ ಮಾಡೋಣ ಅಂತ ಅನ್ಕೊಂಡಿದ್ನಲ್ಲೋ. ನನ್ನ ಆಸೆಗೆ ಹಾಲು ತುಪ್ಪ ಬಿಟ್ಬಿಟ್ರಲ್ಲೋ, ಹಾಳಾದವ. ಈಗ ಕೇಸ್ ಅವ್ರ ಕಡೆ ತುಂಬಾ ಸ್ಟ್ರಾಂಗ್ ಆಗಿದೆ. ಇದನ್ನ ಉಲ್ಟಾ ಮಾಡೋದು ತುಂಬಾನೇ ಕಷ್ಟ. ನಾನೊಂದ್ ಐಡಿಯಾ ಹೇಳ. ಏನಮ್ಮ ಅದು? ಮನೋಜ್ ಅವರು ರೋಹಿಣಿ ಅವ್ರಿಗೆ ಫೋನ್ ಮಾಡ್ಲಿ. ಬೇಡ, ಬೇಡ, ಅವ್ಳ ಸವಾಸನೆ ಬೇಡ ಕಣಮ್ಮ. ಸ್ವಲ್ಪ ಕೇಳಿಸ್ಕೊಳೆ. ಆ ಮಗು ಅದೇನ್ ಹೇಳ್ತೋ ಕೇಳಿಸ್ಕೊ. ನೀನ್ ಹೇಳ್ತಾ ಇನ್. ನಾನು ನನ್ ಫೋನ್ ಅಲ್ಲಿ ರೆಕಾರ್ಡರ್ ಆನ್ ಮಾಡಿ ಮನೋಜ್ ಅವ್ರ ಫೋನ್ ಪಕ್ಕ ಇಟ್ಟಿರ್ತೀನಿ. ಯಾಕಂದ್ರೆ ಅವರೇ ರೆಕಾರ್ಡ್ ಮಾಡಿದ್ರೆ ಅದ್ ಅನೌನ್ಸ್ ಆಗುತ್ತೆ. ರೋಹಿಣಿ ಹತ್ರ ಯಾಕೆ ಹೀಗೆಲ್ಲ ಮಾತಾಡ್ದೆ ಅಂತ ಕೇಳಿ. ರೋಹಿಣಿ ಏನಾದ್ರು ಸತ್ಯ ಹೇಳಿದ್ರೆ ಅವ್ಳ್ ಮಾತಾಡಿರೋ ಆಡಿಯೋ ನಮಗೆ ಎವಿಡೆನ್ಸ್ ಆಗುತ್ತೆ. 4-5 ಕೈಗಳಿಂದ ಹಂಗೆ ಒಟ್ಟಿಗೆ ದೃಷ್ಟಿ ತೆಗೆದು ಬಿಡ್ಬೇಕು. ಎಂತ ಐಡಿಯಾ ಕೊಟ್ಟೆ ಮೈಕೋ, ಸೈಕೋ. ಮನೋಜ ಹಾಕೋ ಅದಕ್ಕೊಂದು ಫೋನು. ಮಮ್ಮಿ ಹಾಕೋ ಫೋನ್. ಹೊಡಿಬೇಡ ಕಾಣೆ, ಹೊಡಿಬೇಡ. ಅದೇನೇ ಬಂದಿರೋದ್ ನಿನಗೆ? ವಯಸ್ಸಿಗೆ ಬಂದ್ ಮಗನ್ ಮೇಲೆ ಕೈ ಮಾಡ್ತೀಯಲ್ಲೇ, ಸುಮ್ನೆ ಇರು ಸ್ವಲ್ಪ. ಕೈ ಮಾಡೋದ ನನಗೆ ರೈಸ್ ಆಗ್ತಿದೆ. ಇದೆ ಮಾಡೋ. ಮಾಡ್ಬಿಟ್ಟು ಸ್ವಲ್ಪ ಲೌಡ್ ಸ್ಪೀಕರ್ ಆನ್ ಮಾಡಪ್ಪ. ಈ ಸುಮ್ನೆ ಏನಾಗೋಲಿ. ಹಾಕು ಸ್ಪೀಕರ್ ಇಡು. ಮನೋಜ್, ಇವ್ರ್ಯಾಕ್ ನನಗ್ ಕಾಲ್ ಮಾಡ್ತಾ ಇದಾರೆ? ಹಲೋ ರೀ, ನಾನ್ ಏನ್ ಮೋಸ ಮಾಡ್ದೆ ನಿಮ್ಗೆ? ಲೊಟ್ಟೆ, ಇನ್ನು ಏನ್ ಮೋಸ ಅಂತಿದ್ಯಾ? ನೀನ್ ನನ್ ಮಾಡಿರೋದು ಮೋಸ ಅಲ್ವೇನೆ? ಅಷ್ಟು ಸಾಲದು ಅಂತ ಕೋರ್ಟ್ ಅಲ್ಲಿ ನಾನು ಎಲ್ಲಾ ಕಥೆಯನ್ನು ಹೇಳ್ಬಿಟ್ಟಿದೀನಿ ಅಂತ ಅಂದೆ. ಅದು ನಿಜಾನೇ ಅಲ್ವಾ
ಅಲ್ವಾ ಮನೋಜ್? ಲೇ ಅಮ್ಮೆ, ನೋಡು ನೀನು ಹೊಟ್ಟೆ ನೋವು ಬಂದು ಬಿದ್ದೋಗ್ಬಿಡ್ತೀಯ ಹಂಗೆಲ್ಲ ಹೇಳೋದು. ನೀನ್ ಯಾವಾಗ ಹೇಳಿದೆ ನೀನು ನನ್ಗೆ ಕಲ್ಯಾಣಿ ಅಂದ್ಬಿಟ್ಟು? ಹೇಳಿದ್ನಲ್ವಾ ಮನೋಜ್? ಯಾಕೆ ಮರ್ತ್ಬಿಟ್ರಾ? ಲೇ, ಮನೋಜ್, ನಿಮ್ ಮನೆಯವ್ರಿಗೂ ಎಲ್ಲ ಸತ್ಯ ಗೊತ್ತಿತ್ತಲ್ವಾ? ನಮ್ ಮನೆಯವ್ರಿಗೂ ಸತ್ಯ ಗೊತ್ತಿತ್ತಾ? ಅದಕ್ಕೆ ತಾನೆ ನನ್ನ ಮನೆಯಿಂದ ಓಡ್ಸಿದ್ದು. ಏ ಅದು ಇವಾಗ ನಾನ್ ಕೇಳ್ತಿರೋದು ಅವಾಗಿಂದು. ಅವಾಗಂದ್ರು ಅಷ್ಟೇ, ಇವಾಗಂದ್ರು ಅಷ್ಟೇ, ನಾನು ನಿಮಗೆ ಸತ್ಯ ಹೇಳಿದ್ದೆ. ಲೇ, ನೀನ್ ಅವಾಗ್ಲೇ ನಂಗ್ ಸತ್ಯ ಹೇಳಿದಿದ್ರೆ ನಾನ್ ಯಾಕೆ ನಿನ್ನ ಮನೆಯಿಂದ ಆಚೆ ಆಗ್ತಾ ಇದ್ದೆ? ದುಡ್ಡುಗೋಸ್ಕರ ಮನೋಜ್, ನೀವು ತುಂಬಾ ಒಳ್ಳೆಯವ್ರೆ. ಆದ್ರೆ ನಿಮ್ ತಮ್ಮನ ಹೆಂಡತಿ ಇದಾರಲ್ಲ, ಅವ್ರು ಸರಿ ಇಲ್ಲ. ಲೇ ಅಮ್ಮಿ, ನನ್ ತಮ್ಮ ಏನ್ ಹಂಗಲ್ಲ. ಏನ್ ಮನೋಜ್, ಸಡನ್ ಆಗಿ ನಿಮ್ ತಮ್ಮನ್ ಮೇಲೆ ಲವ್ವಾ? ಇಟ್ಸ್ ಓಕೆ, ಅವ್ರಾದ್ರೂ ಓಕೆ. ನಿಮ್ ಅಮ್ಮ ಇದಾರಲ್ಲ, ಅವ್ರನ್ನ ನೋಡಿದ್ರೆ ಅಸಹ್ಯ ಆಗುತ್ತೆ. ಅಲ್ಲ, ನಿಮ್ ಅಮ್ಮಂಗೆ ಸೊಸೆನೋ ಒಂದ್ ಕನ್ಸನಾದ್ರೂ ಬೇಡ್ವಾ? ನಾನು ಕೇಳಿದ್ದೆ ಡೌರಿ ಗಿವ್ರಿ ಅಂತ ಅಲ್ಲ, ಆದ್ರೆ ಅದು ನನ್ ಜೀವನದಲ್ಲೇ ನಡೆಯುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲಪ್ಪ. ಏಯ್, ನಮ್ಮಮ್ಮ ನಿನ್ನ ಹತ್ರ ಡೌರಿ ಕೇಳಿದ್ರಾ? ಕೋರ್ಸ್ ಮನೋಜ್, ಧನ ಪಿಚಾಚಿ ಅವರು. ನಾಲ್ಕಾಡಿ ಇನ್ನ ಸುಮ್ಮನೆ ನೀವು ಯಾವಳೆ ದನದ ಪಿಶಾಚಿ ಯಾವಳು? ಅಯ್ಯೋ, ನಿನ್ನ ಚಿನ್ನಕ್ಕೂ ಗತಿ ಇಲ್ದೇರು ನಿನಗೆ ನಾನು ಮನೆ ಪತ್ರ ಅಡ ಇಟ್ಟು ಪಾರ್ಲರ್ ಓಪನ್ ಮಾಡ್ಕೊಟ್ನಲ್ಲೇ. ಯಾರಿಗತ್ತೆ? ಅದ್ ಬಿಡಿ, ನೀವ್ ಯಾಕೆ ಫೋನ್ ತಗೊಂಡಿದ್ದು? ಗಂಡ ಹೆಂಡತಿ ಮಾತಾಡ್ತಿರೋದ್ನ ಚಿಚೆ ಕದ್ದೆಲ್ಲ ಕೇಳಿಸ್ಕೊಂತಿದ್ದೀರಾ? ಲೇ ನಾಯಿ, ಬೀದಿ ನಾಯಿ, ನಾನ್ ಯಾಕೆ ಕದ್ ಕೇಳಿಸ್ಕೋಬೇಕು? ನಿನ್ ಹೊಟ್ಟೆ ಉರ್ದುರ್ದೋಗ ನೀನೇನಾದ್ರೂ ಎದುರುಗಡೆ ಇದ್ರೆ ಸೋಲಾರ್ ಲೈಟ್ ಹಾಕಿ ಪಕ್ಕದ ಮನೆಯವ್ರ ಕರೆಂಟ್ ಬಿಲ್ ಕಟ್ಟೋ ಮಾಡ್ಬಿಟ್ಟಿಯಲ್ಲೇ. ಸಿನಿಮನಿಗೆ ರಾಜಮಂಡ್ರಿ ರಾಜಮಾತೆ ಚಿರುಕ್ನು ಚಿಂತಾಮಣಿ ನೀನ್ ಹೊಟ್ಟೆಗ್ ನಂಜ ಹಾಕ. ಇಂತ ಬಾಳಕ್ಕೆ ಹಾಲ್ ಬಾವಿಗೆ ಬಿದ್ದೋಗ್ಬೋದಲ್ಲೇ ನೀನು. ಅತ್ತೆ, ನೀವೇ ನನ್ನ ಸಾಯ್ಸಕ್ ರೆಡಿ ಆಗಿದ್ರಲ್ಲ, ನನಗೇನ್ ಕಡಿಮೆ ಏಟ್ಗಳನ್ನ ನೀವ್ ಹೊಡೆದಿರೋದು? ಮಾವನ್ ಬೇಲ್ ತಗೊಂಡ್ ಪೈಡ್ ಅಂತೆಲ್ಲ ಹೊಡೆದಿದ್ರಲ್ಲ ಅತ್ತೆ. ಬರೀ ಬೆಲ್ಟ್ ಅಲ್ಲ ಕಣೆ, ಇದು ಬಂದೇ ಇರು ನಿನ್ಗೆ. ಚಪ್ಪಲಿ ನನ್ ಚಪ್ಲಿ ಕಿತ್ತೋಗುತ್ತಮ್ಮ, ಪ್ಲೀಸ್ ಅಮ್ಮ, ಇರೋದೇ ಒಂದ್ ಜೊತೆ ಕೊಡಮ್ಮ. ಸಿಕ್ಕೆ ನನಗ್ ಸಿಕ್ಕೆ ನಿನ್ನ ಸೀಗೆ ಕೈತ ಉಚ್ಚು ಪಿಸಾಕಿಲ್ಲ ಅಂದ್ರೆ ಸಾಕತ್ತೆ ಸಾಕ್. ನನ್ನಂತ ಅಬ್ಲೆ ಮೇಲೆ ನಿಮಗ್ ಯಾಕತ್ತೆ ಇಷ್ಟ ಕೋಪ? ಯಾರು? ನೀನ್ ಅಬ್ಲೇನೆ? ಅಯ್ಯೋ 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 ಅಯ್ಯೋ, ನೀನ್ ಬೀಸಿದ ಬಲೆಗೆ ನಾವೆಲ್ಲ ಸಿಕ್ಕಾಕೊಂಡ್ಬಿಟ್ವಲ್ಲ ಚಿಕ್ಕನಾಗ್ಲಿ. ನಿನ್ನ ಸಾಯಿಸ್ಬಿಟ್ಟೆ ಕಣೆ. ಮೂಗುದೋದ್ವು ಹೋಗತ್ಲಾಗೆ. ಅಲ್ಲ ಸಕ್ರೆ, ನಿನ್ನ ಮಗನ್ ತಲೆ ಮೇಲೆ ನೀನೇ ಥಪಡಿ ಕಲೆ ಹಾಕ್ಬಿಟ್ಟಿಲ್ಲ. ನಾನೇನು ಮಾಡ್ದೆ? ಇನ್ನೇನ್ ಮಾಡ್ಬೇಕತ್ತೆ? ಇವಾಗ ನೀವ್ ಮಾತಾಡಿರೋದ್ನೆಲ್ಲ ಅವ್ಳು ರೆಕಾರ್ಡ್ ಮಾಡ್ಕೊಂಡಿರಲ್ಲ ಅಂತ ಅನ್ಕೊಂಡಿದ್ದೀರಾ? ಬೆಲ್ಟ್ ಅಲ್ಲಿ ಹೊಡೆದಿದ್ದು, ಚಪ್ಪಲಿ ಹೊಡೆದಿದ್ದು ಎಲ್ಲ ರೆಕಾರ್ಡ್ ಆಗಿರುತ್ತೆ ಈಗ. ಆ ರೆಕಾರ್ಡಿಂಗ್ ನೀನಾರು ಅವಳು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಅವನ್ಗೆ ಡೈವರ್ಸ್ ಸಿಗೋದಿರ್ಲಿ, ನಿನಗೆ ಅರೆಸ್ಟ್ ವಾರೆಂಟ್ ಸಿಗುತ್ತೆ ಗ್ಯಾರಂಟಿ. ಅಯ್ಯೋ ಇರಬೇ, ನನ್ ಎದೆ ಹೊಡೆದೋಗ್ತದೆ ನಿನ್ನೆ. ಈ ಕೋಪಾನೇ ನನ್ ಮನೇನ ಹಾಳು ಮಾಡ್ತಾ ಇರೋದು. ಅಯ್ಯೋ ದೇವ್ರೆ ನಮ್ಮಪ್ಪ, ಎಂತೆಂತ ಸಾಧ್ಯ ಮನೇನ ಕೊಟ್ಬಿಟ್ಟಿಯಪ್ಪ ನಮ್ಮ ಮನೇಲಿ. ಮುಗಿಸ್ಬಿಟ್ಟಿಯಲ್ಲೇ ನಿನ್ ಮಗನ್ ಜೀವನ, ನಮ್ಗೇನು ಮುಗಿಸ್ಬಿಟ್ಟಿಯಲ್ಲೇ. ಮಮ್ಮಿ, ಈಗ ಅವಳ ಜೊತೆ ಡಿವೋರ್ಸ್ ಆಗಿಲ್ಲ ಅಂತಂದ್ರೆ ಅವಳು ಮತ್ತೆ ನಮ್ಮ ಮನೆಗೆ ಬಂದು ಕುತ್ಕೊಂಡ್ಬಿಡ್ತಾಳೆ. ಅದು ಮಾತ್ರ ಸಾಧ್ಯನೇ ಇಲ್ಲ. ಪಟ್ಟ ಬೈಲ್ ರೋಹಿಣಿನ ಈ ಸಕ್ಕರೆ ಬೆನ್ ಶಾಂತಿನ ಅಂತ ನೋಡೇ ಬಿಡೋಣ ಕಣೋ. ನನ್ನ ಪ್ರಾಣ ಹೋದ್ರು ಮಾತಗಿತ್ತಿನ ಈ ಮನೆಯೊಳಗ್ ಬಿಟ್ಕೊಳಲ್ಲ. ಅವಳು ಈ ಹೊಸಲು ಓದಿಯಲ್ಲ ರೀ, ಅವಳನ್ನ ಈ ಹೊಸಲು ದಾಟಕ್ ಬಿಡಲ್ಲ. ಅದೇನ್ ಶಕ್ತಿ ಇದೆಯೋ, ಅದೇನ್ ಸಾಮರ್ಥ್ಯ ತೋರಿಸ್ಲಿ ಅವಳು. ಪಟ್ಟ ಹಾಕಿ ನಿಂತ್ಕೊಂಡ್ರೆ ಜಟ್ಟಿಗಲ್ದೆ ಬಿಡಲ್ಲ. ಇನ್ನ ಜುಟ್ಟ ಬಿಟ್ಬಿಡ್ತೀನ ಈ ಸಕ್ಕರೆ ಬೆಲ್ ಶಾಂತಿ. ಪಿಶಾಚಿ ಅಲ್ಲವಿ, ನನ್ನೇ ದನದ ಪಿಶಾಚಿ ಅಂತ ಅವಳು. ಕೆಮಿನಾ ಅತ್ತೆ, ಬಿಸಿಯಾಗಿ ಕಾಫಿ ಮಾಡ್ಕೊಂಬಂದ್ ಬರಿ. ಮಾವ, ನಿಮ್ಗೆ ಕೊಡಮ್ಮ, ತಲೆಕೆಟ್ಟೋಯ್ತೀವ. ಕೋಪವೆಂಬುದ ಕೇಳು ಪಾಪದ ನೆಲೆಬೀಡು ಅಂತ ನಾನು ಹೇಳ್ತಾನೆ ಇರ್ತೀನಿ. ನೀವು ಕರ್ತನೆ ಆಗ್ತಿಲ್ಲ. ಇನ್ನು ಅದೇನೇನ್ ನೋಡ್ಬೇಕು ಅನಿಷ್ಟ. ಏನ್ ನಿಂತ್ಕೊಂಡ್ ನೋಡ್ತೀರಾ? ಹೋಗ್ತಂಗ್ರೆ ಕಾಫಿನ ನೋಡ್ತಾನೆ ನಿಂತ್ಕೊಂಡು ಎಲ್ರು ನನ್ನ ಪಿಶಾಚಿಯನ್ನು ರೋಹಿಣಿ, ನಿನ್ನ ರೋಗಿಣಿ ಮಾಡ್ಬಿಡ್ತೀವಿ. ರೀ, ಆ ರೋಹಿಣಿ ತುಂಬಾ ಡೇಂಜರ್ ಅಂತ ಅನ್ಸ್ತಿದ್ದಾಳೆ. ಹೆಂಗ್ ಸೋಲ್ತೀಯಾ? ಕೋರ್ಟ್ ಅಲ್ಲಿ ವರದಕ್ಷಿಣೆ ಇಷ್ಟ ಎತ್ಕೊಂಡ್ಲು, ಇಲ್ಲದನ್ನ ಪ್ರೂವ್ ಮಾಡ್ಕೋತಿದ್ದಾಳೆ. ಇದೆಲ್ಲ ನಾಳೆ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಆದ್ರೆ ರೋಹಿಣಿ ಮನೋಜ್ ದೂರ ಆಗೋದ್ ಬಿಡಿ, ಅತ್ತೆ ಜೈಲ್ ಕಂಬಿ ಎನ್ಸ್ಬೇಕಾಗತ್ತೆ. ಏನಾದ್ರೂ ಮಾಡಿ ಕಾಪಾಡಕ್ಕಾಗಲ್ವಾ? ಡಾಕ್ಟ್ರು ಉಪ್ಪು ತಿನ್ಬೇಡಮ್ಮ, BP ಇದೆ ಅಂತ ಹೇಳಿದ್ರೆ ಆಯ್ತು ಡಾಕ್ಟ್ರೆ, ನಾನು ಉಪ್ಪು ತಿನ್ನಲ್ಲ, ಉಪ್ಪಿನಕಾಯಿ ತಿನ್ಬೋದಾ ಅಂತ ಕೇಳೋ ಕ್ಯಾರೆಕ್ಟರ್ ಕಣೆ ಸಕ್ಕರೆದು. ನಾವೇನಾದ್ರೂ ಮಾತಾಡಕ್ ಹೋದ್ರೆ ಡಿಮ್ ಡಿಗಾ ಸೈಲೆಂಟ್ ಆಗಿ ಮನೆ ನಡಿ ಮಗ ಅಂತ ಕಳಿಸ್ಬಿಡುತ್ತೆ. ರೀ, ಹಾಗಂತ ಸುಮ್ನಿರಕ್ಕಾಗತ್ತಾ?
ಏನಾದ್ರೂ ಮಾಡಿ. ಆಯಾ ತೇಕರಿಕಿನ್ ತಂದು ಲೈ ಗಾಯನ್ ಕೆರ್ಕೋದ್ರಲ್ಲಿ ಏನೋ ಒಂಥರ ಸುಖ ಇದೆ ಅಂತ ಸುಮ್ನೆ ಹೋಗ್ಬಿಟ್ಟು ಕಿರಿತಾ ಇದ್ರೆ ಇಲ್ದಿರೋ ಗಾಯ ನಾವೇ ಸೃಷ್ಟಿ ಮಾಡ್ದಂಗ ಆಗತ್ತೆ ಕಣಲೇ. ಅರ್ಥವಾಗ್ಲಿಲ್ವೇ? ಅರ್ಥ ಆಗ್ಲಿಲ್ಲ. ಅವಳು ಏನ್ ಮಾಡ್ತಾಳೆ ಅಂತ ನೋಡಿ ಅವಳನ್ನ ತಡಿಬೇಕು. ಬಿಟ್ಟಿ ಆವಾಜುಗಳನ್ನೆಲ್ಲ ಬೇಕಾ ಬಿಟ್ಟು ಯೋಚನೆ ಮಾಡ್ಕೊಂಡು ಕುತ್ಕೋಬಾರ್ದು. ಇವಾಗ ಅರ್ಥ ಐತೆ? ಹಾಲು ಡಿಕಾಕ್ಷನ್ ಸಕ್ಕರೆ ಎಲ್ಲ ಇದೆಯೋ? ಕಾಫಿ ಕೊಡ್ಲಾ? ಬ್ಯಾಡ್ರ. ಮತ್ತೆ ಹಾಲು ಡಿಕಾಕ್ಷನ್ ಸಕ್ಕರೆ ಎಲ್ಲ ಇದ್ಯಾ ಅಂತ ಕೇಳಿದ್ರಿ. ಸುಮ್ನೆ ಕೇಳ್ತಾ ಇರ್ತೀವಿ. ಏನಾದ್ರು ಹೇಳ್ತಾ ಇರ್ಬೇಕು ಅಷ್ಟೇ. ಇಡೀ ಫ್ಯಾಮಿಲಿ ಸೇರ್ಕೊಂಡು ನನ್ನ ಸಿಕ್ಕಾಕ್ಸ್ಬೇಕು ಅಂತ ಅನ್ಕೊಂಡಿದೀರಾ? ಈ ಕ್ರೈಮ್ ಅನ್ನೋ ಸ್ಕೂಲಿಗೆ ನೀವಿನ್ನು ಪ್ರೀ ನರ್ಸರಿಗೆ ಜಾಯಿನ್ ಆಗಿದ್ದೀರಾ. ಆದ್ರೆ ನಾನು ಅದ್ರಲ್ಲಿ PhD ಮಾಡಿದೀನಿ. ನಿಮ್ದು ಬ್ರಹ್ಮಾಸ್ತ್ರ ಆದ್ರೆ ನಂದು ಪ್ರೇಮಾಸ್ತ್ರ. ದ ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದ ವರ್ಲ್ಡ್. ಎಲೆಣಿ ಯಾಕೆ ಉಬುಗನಗ್ತಿದ್ಯಾ? ಏನಿಲ್ಲ ಅಮ್ಮ, ಇಲ್ಲಿಗೆ ಅಂತ ಬಿಲ ತೋಡಿದ್ರು, ಅದ್ರಲ್ಲ ನಾನೇನೆ ಬಂದ್ ಬೀಳೋ ಹಾದ್ ಮಾಡ್ಬಿಟ್ಟೆ. ಅರ್ಥವಾಗ್ಲಿಲ್ಲ. ನಿನಗೆ ಅರ್ಥ ಆಗೋದು ಬೇಡ, ಹೋಗ್ ನಿನ್ ಕೆಲ್ಸ ನೋಡ್ಕೊ. ಕಲ್ಯಾಣಿ ಅಡ್ಗೆ ಮಾಡ್ಬೇಕು. ಹೋಗ್ ಮಾಡು. ಮನೇಲಿ ದಿನಸಿ ಇಲ್ಲ ಕಣೆ. ಹೋಗ್ ತಗೊಂಬ. ಕೈಯಲ್ಲಿ ದುಡ್ಡಿಲ್ಲ, ಹೇಗ್ ತಗೋ ಬರ್ಲಿ? ದಿನ ಏನೋ ಒಂದ್ ಸಮಸ್ಯೆ ನಿಂದು. ನನ್ ನೆಮ್ಮದಿಗ್ ಬೆಂಕಿ ಇಡಕ್ ಬರುತ್ತೆ, ಒಲೆಗ್ ಬೆಂಕಿ ಹಚ್ಚಕ್ ಬರಲ್ವಾ? ಕಲ್ಯಾಣಿ ಬೆಂಕಿ ಹಚ್ಬೋದಮ್ಮ, ಆದ್ರೆ ಅದ್ರ ಮೇಲಿಡೋದಕ್ಕೆ ದವಸ ಬೇಡವಾ? ದವ್ಸ ಬೇಡ್ವಾ ಅಂತ ದಿನ ಬಂದ್ ನನ್ ಪ್ರಾಣ ತಿಂತಿದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಪಾರ್ಲರ್ಗ್ ಹೋಗಿ 1 ತಿಂಗ್ಳಾಗ್ತದೆ. ಅಲ್ಲೂ ಏನ್ ಪೇಮೆಂಟು ಬರಲ್ಲ. ನೋಡು, ನಮ್ಗ್ ಉಪವಾಸ ಇದ್ದು ಅಭ್ಯಾಸ ಇದೆ, ಆದ್ರೆ ಕೃಷ್ಗಿಲ್ಲ. ಯೋಚನೆ ಮಾಡು. ಹೇಳಮ್ಮ ರೋಹಿಣಿ, ಮನೆ ಎಲ್ಲ ಸೆಟ್ ಆಗಿದ್ಯಾ? ಹಾ ಆಂಟಿ, ಕಂಫರ್ಟಬಲ್ ಆಗಿದೆ. ಆದ್ರೆ ಕೈಯಲ್ಲಿ ₹1 ದುಡ್ಡಿಲ್ಲ. ನನ್ನ ಮನೆಗೆ ನಾನೇ ಬಾಡಿಗೆ ಕಟ್ಟೋ ದಿನಾನು ಬಂತ? ಆಂಟಿ ಆಂಟಿ ಆಹಾ, ಕೇಳ್ತಿದ್ದೆ. ಎಷ್ಟ್ ಬೇಕು ಮಗಳೇ? 1 ಲಕ್ಷ ಆದ್ರೂ ಬೇಕಿತ್ತು ಆಂಟಿ. ಆಯಾ ನಿನ್ ಮೂತಿ ಸೂಡ. ಅಷ್ಟೊಂದ್ ದುಡ್ಡು ಏಕಾಏಕಿ? ಆಂಟಿ, ಇನ್ ನಿಮಗ್ ತೊಂದ್ರೆ ಕೊಡಕ್ ನನಗ್ ಇಷ್ಟ ಇಲ್ಲ. ನನ್ನ ಹತ್ರ ಒಂದ್ ಬಳೆ ಇದೆ, ನೀವ್ ಅದನ್ನ ತಗೊಂಬಿಟ್ ನನಗ್ ದುಡ್ಡು ಕೊಟ್ರೆ ಸಾಕು. ಓ ಹಾಗಾ? ಛೆ, ನನ್ ಕೈಲಿ ಇದ್ದಿದ್ರೆ ನಾನು ಕೊಟ್ಟು ಬಿಡ್ತಿದ್ದೆ. ಯೋಚನೆನೆ ಮಾಡ್ತಾ ಇರ್ಲಿಲ್ಲ. ಅಂದಾಗೆ ಬಳೆ ಎಷ್ಟ್ ಗ್ರಾಮ್ ಇದೆ? ಒಂದು 20 ಗ್ರಾಮ್ ಇದೆ ಆಂಟಿ. ಓ ಹಾಗಾ? ನನಗ್ ಗೊತ್ತಿರೋ ಒಬ್ರು ಫೈನಾನ್ಷಿಯರ್ ಇದಾರೆ, ಆದ್ರೆ 5% ಬಡ್ಡಿ. ಅದು ನೀವು ಹ್ಞೂ ಅಂದ್ರೆ 5%? ಬೇಜಾರಾಗ್ಬೇಡಮ್ಮ. ನಾ ಹೇಳಿದ್ನಲ್ಲ, ನನ್ನ ಹತ್ರ ಇದ್ದಿದ್ರೆ ನಾನೇ ಕೊಟ್ಟು ಬಿಡ್ತಿದ್ದೆ. ಮೊನ್ನೆ ಕೈಲಾಸ ಕಲ್ಯಾಣ ಮಂಟಪ ಡೆಕೋರೇಷನ್ ಮಾಡಿ ಕೈಲಾಸ ಆಗ್ಬಿಟ್ಟಿದೆ. ನಿಮ್ ಹತ್ರ ಇದ್ದಿದ್ರೆ ನೀವು ಖಂಡಿತವಾಗ್ಲೂ ನನಗೆ ಹೆಲ್ಪ್ ಮಾಡ್ತಿದ್ರಿ ಅಂತ ನಂಗೆ ಗೊತ್ತು ಆಂಟಿ. ಇರ್ರಿ ಬಿಡಿ, ನನಗೆ ಬಡ್ಡಿಗೆ ಕೊಡ್ಸಿ ಆಂಟಿ. ಆಯ್ತು ಕಂದ, ನಮ್ ಹುಡುಗನ ಕಳಿಸ್ತೀನಿ. ಬಳೆ ಕೊಡು, ದುಡ್ಡು ಕೊಡಕ್ ಹೇಳ್. ಸರಿ ಆಂಟಿ, ಥ್ಯಾಂಕ್ ಯು. ಈಗ ಕೊಡಬೇಕು. ಅಕ್ಕ, ನಾನ್ ಕಷ್ಟದಲ್ಲಿದ್ದೀನಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಾನ್ ಕೇಳ್ದಿರನೆ ದುಡ್ಡು ಕೊಡ್ತಾ ಇದ್ದೀರಾ? ಇದು ನಿನಗಲ್ಲ ಕಣೋ ಅಯೋಗ್ಯ. ತಗೊಂಡೋಗಿ ರೋಹಿಣಿ ಕೊಡು. ಫೈನಾನ್ಷಿಯರ್ ಪಾರ್ಥ ಸಾರಥಿಯವರು ಕೊಟ್ರು ಅಂತ ಹೇಳಿ ಕೊಡು. ಅಪ್ಪಿ ತಪ್ಪಿ ನಾನು ದುಡ್ಡು ಕೊಟ್ಟಿರೋದು ಅಂತ ಹೇಳಿದ್ರೆ ಸಿಗುದು ಬಿಡ್ತೀನಿ. ಹೋಗ, ನೀನೇನು ಮುಖ ನೋಡ್ತಿದ್ಯಾ? ಕಾರ್ ತೆಗಿಯಲೇ, ಬೀಗ ಬೇಡವಾ? ನಿನ್ನ ಎಂತೆಂತರ್ನ ಕೆಲ್ಸಕ್ಕೆ ಇಟ್ಕೊಂಡ್ಬಿಟ್ಟೆ ನಾನಂತ. ರೋಹಿಣಿ, ಫ್ರೀಯಾಗಿ ಮನೆ ಕೊಟ್ಟು ಬಿಟ್ನಲ್ಲ ಅಂತ ಬೇಜಾರಲ್ಲಿದ್ದೆ. ಆದ್ರೆ ಈಗ ನೀನೇ ಬಾಡಿಗೆ ಕೊಡಕ್ ರೆಡಿ ಆಗಿದ್ಯಾ? ಮೇಡಮ್ ಅವ್ರೆ ನಮಸ್ತೆ. ನಾನ್ ಮೀನಾ ಅಂತ. ಸರ್ ಬರೋದಕ್ಕೆ ಹೇಳಿದ್ರು. ಓಕೆ, ಏನ್ ವಿಷಯಕ್ಕೆ ಮೇಡಮ್? ಅದೇ ಫ್ಲವರ್ ಶಾಪ್ ಬಗ್ಗೆ ಮೇಡಮ್. ಇದು ನರ್ತಕಿ ಮೇಡಮ್ ಅವ್ರು ಹೇಳಿದ್ರು. ಸರಿ, ಮ್ಯಾನೇಜರ್ ಇದಾರೆ, ಮಾತಾಡ್ತೀನಿ. ಮೇಡಮ್ ಬನ್ನಿ. ವಿಶಾಲ್ ಮೇಡಮ್ ಹೇಗಿದ್ದೀರಾ? ನನಗೇನ್ ಮೇಡ, ಬೆಳಗ್ಗೆ ಎದ್ರೆ ಕಾಫಿ ಮಾಡ್ಬೇಕಾ, ತಿಂಡಿ ಮಾಡ್ಬೇಕಾ? ಆಳು ಕಾಳುಗಳನ್ನ ಇಟ್ಕೊಂಡು ಮೆರೀತಿದೀನಿ. ಗಾಡಿ ಮೇಲೆ ಹೂ ಇಟ್ಕೊಳ್ಳೋ ಆಗಿಲ್ಲ, ಬಿಸ್ಲಲ್ಲಿ ಅಲಿಯೋ ಹಾಗಿಲ್ಲ. ಅದಾಗೆ ಮ್ಯಾನೇಜರ್ ಬರಕ್ ಹೇಳಿದ್ರು, ಬಂದಿದ್ದೀನಿ ಅಂತ ಹೇಳಿ. ಸರಿ. ಏನು ಅಂಗಡಿ ನಿನಗ್ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಬಂದಿದೀಯಾ? ಪಾಪ ಅನ್ಸತ್ತೆ ನೀನ್ ನೋಡ್ದಾಗೆಲ್ಲ. ಪ್ರತಿ ಸಲ ಮೀನು ಅನ್ನೋ ಬೆಕ್ಕು ಹೋದ್ ಕಡೆ ಎಲ್ಲ ವಿಶಾಲು ಅನ್ನೋ ಹುಲಿ ಬಂದಿರತ್ತೆ. ಮುಖಕ್ ಹಚ್ಕೊಂಡಿದ್ ಮಸಿನ ಹುಲಿ ಪಟ್ಟೆ ಅಂತ ಅನ್ಕೊಂಡಿದ್ಯೇನೋ. ಆರ್ಟಿಫಿಷಿಯಲ್ ಹುಲಿ ಬೆಕ್ಕಿನ ಆಟದಲ್ಲಿ ನೀವ್ ಯಾವ ಪ್ರಾಣಿ ಬೇಕಾದ್ರೂ ಆಗಿರಿ, ನಾನು ಸಾಮಾನ್ಯ ಹೆಣ್ಣಾಗ್ ಬಂದಿದ್ದೀನಷ್ಟೆ. ಏಯ್, ಮ್ಯಾನೇಜರು ನನಗ್ ಗೊತ್ತಿರೋನು. ಅಂಗಡಿ ನನ್ ಹೆಸರಿಗೆ ಆಗುತ್ತೆ. ಹಾಕೊಳ್ಳಿ, ವಿಶಾಲಾಕ್ಷಿ ಬೀದಿ ವ್ಯಾಪಾರ ಅಂತ. ಅಲ್ಲ, ವಿಶಾಲಾಕ್ಷಿ ಹೂವಿನ ಅಂಗಡಿ ಅಂತ ಹಾಕೊಂಡ್ಬಿಡಿ. ನಾನೇನ್ ಬೇಡ ಅನ್ನ? ಅಲ್ಲ, ನಿನ್ನೆ ಅನ್ನ ಮೊನ್ನೆ ಸಾರು ತಿಂದು ಬಿಟ್ಟೆ ಇಷ್ಟೆಲ್ಲ ಮಾತಾಡ್ತಿದೀಯಲ್ಲ. ಇನ್ನು ನನ್ನ ಹಾಗೆ ಬಿಸಿ ಬಿಸಿ ಅನ್ನ ಸಾರು ತಿಂದಿದ್ರೆ ಏನ್ ಮಾಡ್ತಿದ್ಯೋ? ಕೊಪ್ಪಾಳದ್ ಬಾರ್ಸಿದೆ. ಮೀನಾ, ಬಿಸಿ ಅನ್ನ ನಾನ್ ತಿಂದಿಲ್ಲ, ತಂಗ್ಳನ್ನನೇ ತಿಂದು ತಾಳ್ಮೆಯಿಂದ ಇದೀನಿ. ನಾನೇನು ಹೊಡಿಯಲ್ಲ, ಯೋಚನೆ ಮಾಡೋದಕ್ ಹೋಗ್ಬೇಡಿ. ನೀನು ಮೇಡಮ್ ಸರ್ ಕರಿತಾ ಇದಾರೆ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮೊಬ್ರನಲ್ಲ ಇಬ್ರನು. ಯಾಕಂತೆ? ಅವ್ರು ಹೇಳಿದ್ರು, ನಾನು ಹೇಳ್ದೆ. ಅದುವೇ ಮಿನಮ್ಮ ದುಮ್ಟಕ ಅದೊಂದ್ ಬಾಳಲ್ಲಿ ಸಟ್ ದುರುಮ್ ಅಂತ ಬಂದ್ಬಿಟ್ಟಿದಳಲ್ಲ ಅವಳು. ಸರಿನಾ ಇದು? ಶ್ರೀ, ನನ್ ಜೀವನದಲ್ಲೇ ನಾನ್ ನೋಡ್ತಿರೋ ಅತ್ಯಂತ ಕೆಟ್ಟ ನ್ಯೂಸ್ ಏನ್ ಗೊತ್ತಾ? ಏನ? ಈ ಪ್ರೀತಿ ನನಗ್ ಸಿಗಲ್ಲ ಅಂತ ಗೊತ್ತಿದ್ರು ಪ್ರೀತಿ ಮಾಡ್ತಿರೋ ಆ ನೀತು. ಅಲ್ವಾ?